ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಡಯಟ್ನಲ್ಲಿ ಒಂದು ಇಂಗ್ಲೀಷ್ ಟ್ರೈನಿಂಗ್ ನಡೀತಾ ಇದೆ. ಆ ಟ್ರೈನಿಂಗ್ ಏನು, ಅದ್ರ ಬಗ್ಗೆ ನಮ್ಮ ಟ್ರೈನಿಂಗ್ ನೋಡಲ್ ಆಫೀಸರು ಒಂದೆರಡು ಮಾಹಿತಿ ಕೊಡ್ತಾರೆ. ಮೇಡಮ್ ಹೇಳಿ, ಪರಿಚಯ ಮಾಡ್ಕೊಳ್ಳಿ. ಏನು ಟ್ರೈನಿಂಗ್ ಮೇಡಮ್ ಇದು? ನನ್ನ ಹೆಸರು ವಾಣಿ KH ಅಂತ. ಓಕೆ. ಡಯಟ್ನಲ್ಲಿ ಉಪನ್ಯಾಸಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಇದು ELEC ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಎನ್ರಿಚ್ಮೆಂಟ್ ಕೋರ್ಸ್ ಅಂತ ಹೇಳಿ ಇದನ್ನು ಶಾರ್ಟ್ ಆಗಿ ELEC ಅಂತ ಕರಿತೀವಿ. ಓಕೆ. ಇದು ಬಂದ್ಬಿಟ್ಟು APF ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಬೆಂಗಳೂರು. ಇದು ಕೊಲಾಬರೇಷನ್ ಅಲ್ಲಿ BSc ಇಂದ ನಡೀತಾ ಇದೆ. ಇದು ಯಾವ ಟೀಚರ್ಸ್ಗೆ ಕೊಡ್ತಾ ಇದ್ರಿ ಮೇಡಮ್ ಟ್ರೈನಿಂಗ್? ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ, ಓನ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರೈಮರಿ ಟೀಚರ್ಸ್ಗೆ 33 ಟೀಚರ್ಸ್ಗೆ ಸ್ಪೋಕನ್ ಇಂಗ್ಲಿಷ್ ಡೆವಲಪ್ಮೆಂಟ್ ಮಾಡ್ಲಿಕ್ಕಾಗಿನೇ ಒಂದು ಥೀಮ್ ಮುಖಾಂತರ ಕೆಲವು ವಿಡಿಯೋಸ್ ಮತ್ತೆ ರಿಲೇಟೆಡ್ ಆರ್ಟಿಕಲ್ಸ್ ಮುಖಾಂತರ ಇಂಟರಾಕ್ಷನ್ ಡಿಸ್ಕಷನ್ ಇದನ್ನ ನಾವು ಟ್ರೈನಿಂಗ್ ನಡೆಸ್ತೀವಿ. ಇದು ಒಟ್ಟು ಎಷ್ಟು ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಮೇಡಮ್? ಇದು ಟ್ರೈನಿಂಗ್ ಆಗಿದೆ ಟೀಚರ್ಸ್ಗೆ ಸ್ಪೋಕನ್ ಇಂಗ್ಲಿಷ್ ಡೆವಲಪ್ ಮಾಡ್ಲಿಕ್ಕಾಗಿನೇ ಇದು ಒಂದು ಕೋರ್ಸ್. ಎಷ್ಟು ದಿನಗಳ ಕೋರ್ಸ್ ಮೇಡಮ್? 9 ವಾರಗಳ ಒಂದು ಕೋರ್ಸ್. 9 ವಾರಗಳ ಕೋರ್ಸ್. ಅದು ಫೇಸ್ ಟು ಫೇಸ್ ಎಷ್ಟು ದಿವಸ ಕೊಡ್ತೀರಾ? 2 ವಾರ ಫೇಸ್ ಟು ಫೇಸ್ ಮಾಡ್ತಾ ಇದೀವಿ. 7 ವಾರ ವೆಬಿನಾರ್ಗಳ ಮುಖಾಂತರ ಇದನ್ನ ಕಂಟೆಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ರಿಸೋರ್ಸ್ ಪರ್ಸನ್ ಯಾರು ಇದ್ದಾರೆ ಮೇಡಮ್? ಶೀಲಾ ಅಂತ ಹೇಳಿಬಿಟ್ಟು. ಯಾರು ಮಾತಾಡಿ? ಯಾರು? ನಮಸ್ತೆ ಸರ್. ಓಕೆ, ಹೇಳಿ. ಏನು ಕಂಟೆಂಟ್ ಏನಿದೆ ಮೇಡಮ್ ಇದು? ಸರ್, ಆ್ಯಕ್ಚುಲಿ ಇದರಲ್ಲಿ ಯಾವುದೇ ಸಿಲೆಬಸ್ ಆಗಲಿ ಕಂಟೆಂಟ್ ಆಗಲಿ ಇಲ್ಲ. ಇದರಲ್ಲಿ ಇರೋದೇನು ಅಂದರೆ ಜಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ಟು ಆಲ್ ಆಫ್ ದೆಮ್ ಟು ಸ್ಪೀಕ್. ಓಕೆ. ಈಗ ಕೊಡ್ತಕ್ಕಂಥ ಈ ಟೀಚರ್ಸ್ ಸೆಲೆಕ್ಟೆಡ್ ಟೀಚರ್ಸ್ ಡಿಸ್ಟಿಕಲ್ಲಿರೋ ಎಲ್ಲ ಟೀಚರ್ಸು ಇದ್ದಾರಾ? ಸರ್, ಸಮ್ಟೈಮ್ಸ್ ಈಗ ಸದ್ಯಕ್ಕೆ ನಾವು ಪ್ರತಿ ತಾಲೂಕಿಂದ 5 or 6 ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ ಥ್ರೂ ಅಲ್ಲಿ ಏನು ಮಾಡ್ತೀವಿ, ಇವ್ರನ್ನ ಎನ್ರಿಚ್ ಮಾಡಿ ಕಳಿಸೋದು ಸೊ ದಟ್ ಇವ್ರ ಶಾಲೆಯಲ್ಲಿ ಇಂಗ್ಲಿಷ್ ಅಂದ್ರೆ ಈಗ ಏನು ಇಂಗ್ಲಿಷ್ ಮೀಡಿಯಂ ಶಾಲೆ ಇದಾವಲ್ರಿ, ಆ ಶಾಲೆಯವ್ರನ್ನ ಕರೆಸಿದ್ದೀರಾ ಅಥವಾ? ಇಂಗ್ಲಿಷ್ ಮೀಡಿಯಂ ಶಾಲೆಗಳೇ ಅಂತಲ್ಲ, ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸ್ನೂ ಕರೆಸಿದೆ. GPTಗಳನ್ನ ಕರೆಸಿದ್ದಾರೆ, ನಲಿಕಲಿ ಟೀಚರ್ಸ್ನ ಕರೆಸಿದ್ದಾರೆ, NTIP ಆಗಿರೋರು, ENK ಆಗಿರೋರು, ಪ್ರತಿಯೊಬ್ಬ ಟೀಚರ್ಸ್ ಇದರಲ್ಲಿ ಇದ್ದಾರೆ. ಸೊ ಅವರನ್ನ ಎನ್ರಿಚ್ ಮಾಡೋದ್ರ ಮೂಲಕ ಇದರಲ್ಲಿ ಬಹುತೇಕ ಕೆಲವರು RPಗಳಾಗಿ ವರ್ಕ್ ಮಾಡಿರೋದ್ರಿಂದ ಅವರು ಅವರವರ ಸಮಾಲೋಚನಾ ಸಭೆಗಳಲ್ಲಿ ಕೂಡ ಉಳಿದಂಥ ಟೀಚರ್ಸ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದ್ರ ಮೂಲಕ ಇದು ಇನ್ನೂ ಪ್ರಚಾರಕ್ಕೆ ಹೋಗುತ್ತೆ, ಜೊತೆಗೆ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿರೋದು. ಇದರಲ್ಲಿ ಯಾವುದೇ ಸಿಲೆಬಸ್ ಇಲ್ಲ ಸರ್ ಮೇನ್ ಆಗಿ. ಪ್ಲಸ್ ಇನ್ನೊಂದೇನು ಮುಖ್ಯವಾದದ್ದು ಅಂದರೆ ಯಾವುದೇ ಗ್ರಾಮರ್ ಬೇಸ್ಡ್ ಆಗಲಿ ಇದಾಗಲಿ ಯಾವುದೂ ಅಲ್ಲ. ಇಲ್ಲಿವರೆಗೂ ಇರ್ತಕ್ಕಂಥ ಟ್ರೈನಿಂಗಿಗೆ ವ್ಯತಿರಿಕ್ತವಾಗಿ ಈ ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ. ಸೊ ಮುಂದೆ ಬರ್ತಕ್ಕಂಥ ಬೈಲಿಂಗ್ವಲ್ ಸ್ಕೂಲ್ಸ್ ಏನು ನಾವು ಓಪನ್ ಮಾಡಕ್ಕೆ ಹೊರಟಿದ್ದೀವಿ ಕರ್ನಾಟಕದಲ್ಲಿ, ಆವಾಗ ಯಾರಿಗೂ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ಈಗಲೇ ಅದನ್ನ ಪ್ರಿಪರೇಷನ್ ಮಾಡ್ತಿದ್ದೀರಾ ಡಿಪಾರ್ಟ್ಮೆಂಟ್ ವತಿಯಿಂದ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇಂಗ್ಲಿಷ್ ಬರಬೇಕು ಅನ್ನೋ ಕಾರಣಕ್ಕೆ ಈ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಓಕೆ. ಇಲ್ಲಿ ಟ್ರೈನರ್ಸ್ ಎಲ್ಲ ಇದ್ದಾರೆ, ಶಿಕ್ಷಕರು ನೋಡ್ತಾ ಇರ್ಬೋದು. ಮೇಡಮ್ ಹೇಳಿ, ಇದರಲ್ಲಿ ಸ್ಪೆಷಲ್ ಏನು ಮೇಡಮ್? ಈ ನಾರ್ಮಲ್ ಟ್ರೈನಿಂಗ್ ಕೊಡೋದಕ್ಕೂ ಈ ಟ್ರೈನಿಂಗ್ ಕೊಡೋಕೆ ಏನು ಸ್ಪೆಷಲ್? ನಾರ್ಮಲ್ ಟ್ರೈನಿಂಗ್ಸ್ ಎಲ್ಲ ಕಂಟೆಂಟ್ ಬೇಸ್ಡ್ ಅನ್ನು ಕೊಡ್ತಾ ಇದ್ದೀವಿ. ಇದು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್. ಸೊ ಎಸ್ಪೆಷಲಿ ಇನ್ ದಿಸ್ ಟ್ರೈನಿಂಗ್ ವಿ ಆರ್ ಫೋಕಸಿಂಗ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಸ್ಕಿಲ್. ಸೊ ಅವರಿಗೆ ಏನಂದ್ರೆ ನೋನ್ ಥೀಮ್ಸೇ ಇದೆ ಇದರಲ್ಲಿ. ಅಂದ್ರೆ ಯಾಕೆ ಅದೇ ಥೀಮ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡಬಲ್ಲರು ಅಂತ. ಸೊ ದೇ ವಿಲ್ ಥಿಂಕ್ ಇನ್ ದೇರ್ ಮದರ್ ಟಂಗ್ ಅಂಡ್ ದೇ ವಿಲ್ ಸ್ಪೀಕ್ ಔಟ್ ಇನ್ ಇಂಗ್ಲಿಷ್. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಸ್ಪೋಕನ್ ಇಂಗ್ಲಿಷನ್ನು ಡೆವಲಪ್ ಮಾಡೋದಕ್ಕೆ ಹೇಗೆ ನಾವು ಕನ್ನಡವನ್ನ ಕಲ್ತಿದ್ವಿ ಅಂದ್ರೆ ನಮ್ಮ ಮದರ್ ಟಂಗ್ ಅನ್ನ ಕ್ಯಾಶುಯಲ್ ಆಗಿ ಕಲ್ತಿದ್ವಿ, ಅಕ್ವೈರ್ ಮಾಡಿದ್ವಿ ಆ ನಾಲೆಡ್ಜ್ನ, ಅದೇ ತರ ಇಂಗ್ಲಿಷಲ್ಲಿ ಎನ್ರಿಚ್ ಆಗಬೇಕು ಅಂತ. ಇಂಗ್ಲಿಷಲ್ಲಿ ಎನ್ರಿಚ್ ಆದ್ರೆ ಅದು ನೆಕ್ಸ್ಟ್ ಅನುಕೂಲ ಆಗುತ್ತೆ ಅಂತ. ಯಾಕಂದ್ರೆ ಸ್ಕೂಲ್ಗಳಲ್ಲೆಲ್ಲ ಡೈರೆಕ್ಟ್ ಆಗಿ ಆಲ್ಫಾಬೆಟ್ ಕಲ್ಸ್ಕೊಂಡು ಹೋಗ್ತಾ ಇದೀವಿ, ಅಂದ್ರೆ ಫಾರ್ಮಲ್ ಆಗಿ ಕಲಿಸ್ತಾ ಇದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದನ್ನ ಎನ್ರಿಚ್ ಮಾಡ್ಕೋಬೇಕು, ಹೆಂಗೆ ಅಕ್ವೈರ್ ಮಾಡ್ಕೋಬೇಕು ನಾಲೆಡ್ಜ್ನ, ಕನ್ನಡ ಹೇಗೆ ಮಾಡಿದೀವೋ ಆಸ್ ಇಟ್ ಈಸ್ ಇಂಗ್ಲಿಷ್ ಮಾಡಿದ್ರೆ ಅದರಲ್ಲಿ ಇಂಪ್ರೂವ್ ಆಗ್ತಾರೆ ಅನ್ನೋ ಒಂದು ಇದ್ರ ಮೇಲೆ ನಾವು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಏನು ಸ್ಕಿಲ್ಗಳನ್ನು ಕಲ್ತಿದ್ದೀರಿ? ಯಾರಾದರೂ ಒಬ್ರು ಹೇಳ್ಬೋದಾ? ಈ ಟ್ರೈನಿಂಗಲ್ಲಿ ತಾವುಗಳು ಈಗ ಟ್ರೈನಿಂಗ್ ಕೊಟ್ಟಿದ್ದಾರೆ, ಯಾವ್ಯಾವ ಸ್ಕಿಲ್ಗಳನ್ನು ಕಲ್ತಿದ್ದೀರಿ ಅಂತ ಯಾರಾದರೂ ಒಬ್ರು ಹೇಳ್ಬೋದಾ? 4 ಥೀಮ್ಸ್ ಕಲ್ತಿದ್ದೀವಿ ಸರ್ ನಾವು. ಯಾವುದು ಮೇಡಮ್? Teams and skills. So mainly this program ELEC is encompassing the 2 skills, listening and speaking. So writing and reading will be there in the schools. But the teachers, we are not exposed much to English in listening and speaking skill. So based on those 2, ಆ 2 ಸ್ಕಿಲ್ಗಳನ್ನ ಜಾಸ್ತಿ ಕಾಂಪಿಟೆನ್ಸಿನ ಹೆಚ್ಚು ಮಾಡ್ಕೊಳ್ಳೋದು ಮಾಡ್ಬಿಟ್ಟು ಇಲ್ಲಿ ಅದೇ ತರಹ ಪೂರಕವಾದಂತಹ ಆಕ್ಟಿವಿಟೀಸ್ ನ ಪ್ರೊವೈಡ್ ಮಾಡಿಬಿಟ್ಟು ದೇ ಆರ್ ಎಕ್ಸ್ಪೋಸಿಂಗ್ ಟು ದೋಸ್ 2 ಸ್ಕಿಲ್ಸ್. ಎಸ್ ಮೇಡಮ್. ಓಕೆ. ಸೊ ಮೇಡಮ್ ನೀವು ಹೇಳಿ, ಒಂದು ಯಾವ್ದಾದ್ರು ಆಕ್ಟಿವಿಟಿ ಹೇಳಿ, ತುಂಬ ಚೆನ್ನಾಗಾಯಿತು ಇಂಥ ಒಂದು ಆಕ್ಟಿವಿಟಿ, ಇಂಗ್ಲೀಷ್ಗೆ ತುಂಬ ಚೆನ್ನಾಗಿ ಕಲ್ತೀವಿ ನಾವು ಟ್ರೈನಿಂಗಲ್ಲಿ ಅಂತ ಯಾರಾದರೂ ನೀವು ಹೇಳ್ಬೋದಾ ಟೀಚರ್ಸ್? So in the Friends team, our Naimati ma'am conducted the one game for us. We are all gathered in a circle. Okay.
she started to narrate one story. Okay. When we listen the friend or friends Okay. word in that story, Okay. we have to clap and turn the anti-clockwise or clockwise. Clockwise. Okay. That is, we enjoy a lot, Okay. and it helps to our listening skill and improves the concentration. ಓಕೆ. ಈ ಎಲ್ಲದರ ಜೊತೆಗೆ ಈ ಕೋರ್ಸು ನಮ್ಮ ಟ್ರೈನಿಂಗ್ ನಮ್ಮ ಪ್ರೊಫೆಷನ್ಗೆ ಇಂಥ ಆ್ಯಂಗಲಲ್ಲಿ ತುಂಬಾ ಸಪೋರ್ಟಿವ್ ಆಗುತ್ತೆ ಅಂತ ಯಾವ್ದಾದ್ರು ಒಂದು ಪಾಯಿಂಟ್ ಇದ್ದರೆ ನೀವು ಯಾರಾದರೂ ಒಂದು ಹೇಳ್ಬೋದಾ? ಸರ್, ಈಗ ನಾವು ENK ಲೆವೆಲ್ 1 ಅಲ್ಲಿ ಲಿಸನಿಂಗ್ ಮತ್ತು ಸ್ಪೀಕಿಂಗ್ ಸ್ಕಿಲ್ಸಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಓಕೆ. ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ. ತಾವೇನು ಹೇಳ್ತಾರೆ? The way we communicate determines the quality of our life. So this training ನಮಗೆ ಕಮ್ಯುನಿಕೇಷನ್ ಸ್ಕಿಲ್ನ ಚೆನ್ನಾಗಿ ಡೆವಲಪ್ ಮಾಡಿದೆ. ಸೊ ರಾದರ್ ವಿ ಕ್ಯಾನ್ ಯೂಸ್ ಇಟ್ ಇನ್ ಅವರ್ ಲೈಫ್ ಟೈಮ್ ಯೂಸ್ ಮಾಡ್ತೀರಾ? ಕ್ಲಾಸ್ ರೂಮಲ್ಲಿ ಈಗ 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ರೂಮಲ್ಲಿ ಈ ಟ್ರೈನಿಂಗು ಇಂಥ ಮಕ್ಕಳಿಗೆ ಈ ರೀತಿ ನಾವು ಈ ಕಲ್ತಿದ್ದು ಈ ರೀತಿ ಎನ್ರಿಚ್ ಆಗುತ್ತೆ, ಇದನ್ನು ಇಷ್ಟು ವರ್ಷ ನಾವು ಇದನ್ನು ಕ್ಯಾರಿ ಮಾಡ್ಬೋದು, ಇಷ್ಟು ವರ್ತ್ ಇದೆ. ಯಾಕೆಂದರೆ 9 ವಾರ ಟ್ರೈನಿಂಗ್ ಅಂತ ಹೇಳಿದ್ದಾರೆ ಮೇಡಮ್. 9 ವೀಕ್ಸ್ ಟ್ರೈನಿಂಗ್ ಇರೋದ್ರಿಂದ ಆ 9 ವೀಕ್ ಟ್ರೈನಿಂಗ್ ಒಂದ್ಸರಿ ಕೊಟ್ಬಿಟ್ರೆ ನಿಮಗೆ ಸಾಕಾಗುತ್ತಾ ಅಥವಾ ಮತ್ತೆ ಮುಂದೆ ಏನಾದ್ರು ಟ್ರೈನಿಂಗ್ ಬೇಕಾಗುತ್ತಾ? ಇಸ್ ಇಟ್ ಸಫಿಷಿಯೆಂಟ್ ಟ್ರೈನಿಂಗ್? ಈ ಪ್ಯಾಕೇಜ್ ತುಂಬ ಸಫಿಷಿಯೆಂಟ್ ಇದೆ ಅಂತ ಅನ್ಸುತ್ತಾ? In this course, we have learned how to mingle and how to speak English. Okay. From this, we treat our students to give atmosphere of English, so that 3rd and 4th students are enabled to speak in English. Okay. The environment is given, and all the mentees, we are called mentees. Okay. All the mentees are eager to speak English only. Okay. We rather feel good, and Okay. we express our feelings in English only. Okay. We know all Kannada. We can speak fluent in Kannada. We can express our feelings. But what about in English? Okay. That's what they have given us to speak in English. So it's very good training. Yeah. We enjoy a lot, and our students will also get the same atmosphere in our schools. ಓಕೆ. ಈಗ ನೀವು ಟ್ರೈನಿಂಗ್ ತೊಗೊಂಡಿದ್ದೀರಲ್ಲ, ನೀವು ಕ್ಲಸ್ಟರ್ನಲ್ಲಿ ಲೆವೆಲಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಏನಾದರೂ ನೀವು ಪಾಠ ಮಾಡೋಕ್ಕೆ ಅವಕಾಶ ಇದೆಯಾ, ಸಾಧ್ಯತೆ ಇದೆಯಾ? ನೀವು RP-ಗಳಾಗಿ ಏನಾದ್ರು ಕೆಲಸ ಮಾಡ್ಬೋದಾ, ಅಲ್ಲಿ ಮಾಡ್ತೀರಾ? ಖಂಡಿತ ಸರ್. ನಾವು ಈ ತರಬೇತಿಯಿಂದ ಏನು ಕಲ್ತಿದ್ದೀವಿ ಅಂತಂದ್ರೆ ನಮಗೆ ಆಸ್ ಎ ಸ್ಟೂಡೆಂಟ್ ತರ ಟ್ರೀಟ್ ಮಾಡಿದ್ದಾರೆ. ಅಂದ್ರೆ ಡಿಫ್ರೆಂಟ್ ವೇಸ್ ಹೇಗೆ ನಾವು ಎಕ್ಸ್ಪೋಸ್ಗೆ ಅವಕಾಶ ಮಾಡ್ಕೊಡ್ಬೋದು ಸ್ಟೂಡೆಂಟ್ಸ್ಗೆ ಅಂತ ಹೇಳಿ. ನಾವು ಕ್ಲಾಸ್ ರೂಮಲ್ಲಿ ಒಂದು ಐಡಿಯಾ ಬಂತು ನಮಗೆ ಈ ಟ್ರೈನಿಂಗ್ ಇಂದ. ನಾವು ಮಕ್ಕಳಿಗೆ ಯಾವ ರೀತಿ ಪ್ರೊವೈಡ್ ಮಾಡ್ಬೋದು ಆಪರ್ಚುನಿಟೀಸ್ನ, ಅವರು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ, ಎಕ್ಸ್ಪೋಸ್ ಆಗಲಿಕ್ಕೆ ಯಾವ ರೀತಿ ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ಬೋದು, ಯಾವ ರೀತಿ ಮೋಟಿವೇಟ್ ಮಾಡ್ಬೋದು, ಯಾವ ರೀತಿ ಅವರಿಂದ ಕಂಟೆಂಟನ್ನು ಎಲಿಸಿಟ್ ಮಾಡ್ಬೋದು ಅನ್ನೋ ಒಂದಷ್ಟು ಐಡಿಯಾಗಳು ನಿಮಗೆ ಸಿಕ್ಕಿದೆ. ಸೊ ಈಗ ನೀವುಗಳು ಏನು ಮಾಡ್ತೀರಾ, ಇಡೀ ಡಿಸ್ಟ್ರಿಕ್ಟ್ ವೈಸ್ ತೊಗೊಂಡಿರೋದ್ರಿಂದ ತಾವುಗಳು ಮೆಂಟರ್ ಟೀಚರ್ ಆಗಿನೂ ಕೂಡ ಕೆಲಸ ಮಾಡೋಕ್ಕಲ್ಲಿ ಅವಕಾಶ ಇದೆ ಅಂತ ನನಗೆ ಅನಿಸುತ್ತೆ. ಮೇಡಮ್ ಹೇಳ್ತಾ ಇದ್ರು ಮಾತಾಡುವಾಗ, ಏನಂದರೆ ಒಂದು ಕ್ಲಸ್ಟರಲ್ಲಿ ಈ ಥರ ಒಬ್ಬರು ಅಥವಾ ಇಬ್ಬರಲ್ಲಿ ರಿಸೋರ್ಸ್ ಪರ್ಸನ್ ಇದ್ದರು ಅಂದರೆ ಅವರು ಉಳಿದ ಎಲ್ಲ ಶಿಕ್ಷಕರು ಕೂಡ ಮೆಂಟರ್ ಟೀಚರ್ ಆಗಿ ಕೆಲಸ ಮಾಡ್ತಾರೆ, ಅದನ್ನು ವರ್ಕೌಟ್ ಮಾಡ್ತಾರೆ ಅಂತ ಹೇಳಿದ್ರು. ಇದಕ್ಕೇನಾದ್ರು ಯೋಜನೆ ರೂಪಿಸಿದ್ದೀರಾ ತಾವು ಯಾರಾದರೂ? ಏನಾದ್ರು? Yes sir, in our cluster sharing meeting, we would like to interact with teachers and give a session in this training regarding this training. Yes madam, ಥ್ಯಾಂಕ್ ಯು. ಮತ್ತೆ ಯಾರಾದರೂ ಈ ಟ್ರೈನಿಂಗಿನ ಉಪಯುಕ್ತತೆ ಬಗ್ಗೆ, ಶಾಲೆಗಳ ಎಜುಕೇಷನ್ ಬಗ್ಗೆ, ಇಂಪ್ರೂವ್ಮೆಂಟ್ಸ್ ಬಗ್ಗೆ? ಸರ್, ಇದು ಫಸ್ಟ್ ಸೆಷನ್ ಏನು ಫೇಸ್ ಟು ಫೇಸ್ ಆಗಿದೆ. ಇದಾದಮೇಲೆ ವೆಬಿನಾರ್ಸ್ ಇರುತ್ತೆ. ವೆಬಿನಾರ್ಸ್ ಆದಮೇಲೆ ಸೆಕೆಂಡ್ ಏನು ಫೇಸ್ ಟು ಫೇಸ್ ಮಾಡ್ತೀವಿ, ಆ ಸೆಕೆಂಡ್ ಫೇಸ್ ಟು ಫೇಸಲ್ಲಿ ಆಲ್ ದ ಮೆಂಟೀಸ್ ವಿಲ್ ಬಿ ಥರೋಲಿ ಪ್ರಿಪೇರ್ಡ್ ಟು ಬಿಕಮ್ ಮೆಂಟರ್ಸ್ ಓಕೆ ಫಾರ್ ದೇರ್ ಸ್ಕೂಲ್. ಓಕೆ. ಇನ್ನು ಎಷ್ಟು ದಿವಸ ಆಗುತ್ತೆ ಮೇಡಮ್ ಇವರು ಥರೋಲಿ ಪ್ರಿಪೇರ್ ಆಗಲಿಕ್ಕೆ ಮೆಂಟರ್ ಆಗಿ? ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ. ಅಲ್ಲ, ಯಾಕೆಂದ್ರೆ ಈಗ ಈ ವಿಡಿಯೋ ನೋಡಿದಂಥ ಶಿಕ್ಷಕರುಗಳು ಏನಾದರೂ ನಿಮ್ಮ ಏರಿಯಾದಲ್ಲಿ ಇಂಗ್ಲೀಷ್ ಮಾಡೋಂಥವ್ರು ಡೌಟ್ಗಳಿದ್ರೆ ಈ ವಿಡಿಯೋ ನೋಡೋಂಥವ್ರು, ಇವ್ರು ನಮ್ಮ ಮಿಸ್ಸು, ನಾವು ಇವ್ರನ್ನ ಏನಾದ್ರು ಕೇಳ್ಬೋದು ಅಂತ ಅವ್ರಿಗೆ ಅನಿಸ್ಬೋದು. ಆವಾಗ ವಿಲ್ ರೆಡಿ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಎಷ್ಟು ದಿವಸ ಆಗುತ್ತೆ ಇದು ಇನ್ನೂ ಫೈನಲ್ ಆಗಿ ಅಂತ? At the end of 9 weeks. Okay. 9 weeks ಅಂದ್ರೆ ಆಗಸ್ಟ್ ಮೇಡಮ್? Yes sir, August 4th is the last webinar. Okay. August 4th ಗೆ ಲಾಸ್ಟ್ ವೆಬಿನಾರ್ ಇದೆ. Okay. ಸೊ August 4th ಗೆ ಏನು ಕಂಪ್ಲೀಟ್ ಆಗುತ್ತೆ, ಅದು ಕಂಪ್ಲೀಟ್ ಆದಮೇಲೆ ಇವತ್ತು ನಾವು ಏನು 3 ಜನ ಇವರಿಗೆ ಮೆಂಟರ್ಗಳಾಗಿ ವರ್ಕ್ ಮಾಡಿದ್ದೀವೋ ಅದೇ ಥರ ಇವ್ರುಗಳೆಲ್ಲರೂ ಕೂಡ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಬಿಕಮ್ ಮೆಂಟರ್ಸ್. ಅವರ ಕ್ಲಸ್ಟರ್ಗಳಲ್ಲಿ, ಅವರ ತಾಲೂಕುಗಳಲ್ಲಿ ಇಫ್ ಅವರಿಗೆ ಯಾವುದಾದ್ರೂ ಅವಕಾಶಗಳು ಸಿಕ್ಕಾಗ ಇದೇ ರೀತಿಯಾಗಿ ಅವರು ಮೆಂಟರ್ಗಳಾಗಿ ಅಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಇವರು ಎಲ್ಲ ವಿಷಯಗಳನ್ನ ಹಂಚ್ಕೊಳ್ತಾರೆ. ಸಾಧ್ಯತೆಗಳಿದೆ ಸರ್, ಅವರಲ್ಲಿ ಇಂಟ್ರೆಸ್ಟ್ ಇದ್ರೆ. ಯಾವುದೇ ಮ್ಯಾಂಡೇಟ್ರಿ ಇಲ್ಲ, ಅವ್ರು ಮಾಡಲೇಬೇಕು ಆ ಥರದ್ದು ಯಾವುದೇ ಮ್ಯಾಂಡೇಟ್ರಿ ಇಲ್ಲ. ಬಟ್ ಸ್ಟಿಲ್ ಅವರಿಗೆ ಅವಕಾಶಗಳು ಎನ್ರಿಚ್ ಆಗ್ತಾರೆ. ಈಗ ಇದ್ರ ಜೊತೆಗೆ ನೀವು TLMsಗಳನ್ನ ಮಾಡ್ಕೊಳ್ಳೋಂಥದ್ದು ಆ ಥರದ್ದು ಏನಾದ್ರು ಇದರಲ್ಲಿ ಜೋಡಿಸ್ಕೊಂಡಿದ್ದೀರಾ ಮೇಡಮ್? ಈ ಪಾಠ ಮಾಡುವಾಗ ಬೋಧನಾ ವಿಧಾನಗಳಲ್ಲಿ ಇದರಲ್ಲಿ TLM ಬೇರೆ ಬೇರೆ ಥರದ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಗಳನ್ನು ಮಾಡ್ಕೊಂಡಿರುವಂಥದ್ದು ಆ ಥರದ್ದು ಏನಾದ್ರು ಇದರಲ್ಲಿ ಬರುತ್ತಾ, ಮುಂದೆ ಕಂಟೆಂಟಲ್ಲಿ ಬರುತ್ತಾ? ಆ ಥರದ್ದೆಲ್ಲ ಏನು ಬರಲ್ಲ. ಓಕೆ ಸ್ನೇಹಿತರೆ, ಇವತ್ತು ನಮ್ಮ ಡಯಟ್ನಲ್ಲಿ ಒಂದು ರಿಸೋರ್ಸ್ ಗ್ರೂಪನ್ನು, ಇಂಗ್ಲೀಷ್ ರಿಸೋರ್ಸ್ ಗ್ರೂಪ್ ಅಂತ ಕರಿತೀವಿ ನಾವು. ದೀಸ್ ಆರ್ ಆಲ್ ದ ಮೆಂಟರ್ಸ್. ಈಗ ನಾವು ಮೆಂಟರ್ಸ್ ಆಗಿ ರೆಡಿ ಆಗ್ತಿದ್ದಾರೆ. ನಾವು ನಮ್ಮ ಜಿಲ್ಲೆಯ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಎನ್ರಿಚ್ ಮಾಡೋಕ್ಕೆ ನಾವು ಎಲ್ಲ ಮೆಂಟರ್ಗಳ ಸೇವೆಯನ್ನು
ನಾವು ನಮ್ಮ ಇಲಾಖೆಯಲ್ಲಿ ಬಳಸ್ಕೋಬೋದು ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಡಯಟ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಇದನ್ನು ತಾವುಗಳು ಇಂಗ್ಲೀಷಿಗೆ ಸಂಬಂಧಪಟ್ಟ ಯಾವುದೇ ವಿಷಯಗಳಿರ್ಬೋದು, ಇವನ್ 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಇಂಗ್ಲೀಷಿನ ಓರೆಕೋರೆಗಳೇನಿದೆ, ವಿದ್ಯಾರ್ಥಿಗಳ ಕಲಿಕಾಂಶಗಳು ಅಥವಾ ಕಲಿಕಾ ಫಲಗಳು ಅಥವಾ ಸಾಮರ್ಥ್ಯಗಳು, ಅದನ್ನೆಲ್ಲದಕ್ಕೂ ಕೂಡ ನಾವು ಈ ನಮ್ಮ ಶಿಕ್ಷಕರ ಸಹಾಯವನ್ನು ಪಡ್ಕೋಬೋದು ಅಂತ ಹೇಳ್ತಾ, ಸೊ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಸೊ ಎಲ್ಲರಿಗೂ ಥ್ಯಾಂಕ್ ಯು.